ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಆರೋಪ ಮಾಡಿದ್ರು, ಒಂದು ವಿಡಿಯೋನ ರಿಲೀಸ್ ಮಾಡಿದ್ರು. ರಾಮನಗರದ ಟಿಪ್ಪು ನಗರದಲ್ಲಿರುವಂತಹ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನ ಬಿಎಲ್ಒಗಳು ಮಾಡಿದ್ದಂತಹ ವಿಡಿಯೋನ ರಿಲೀಸ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇವತ್ತು ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಮುಖ್ಯಮಂತ್ರಿ ಪ್ರತಿ ಬೂತ್ಗೆ ಹೋಗಿ ನೋಡೋಕಾಗುತ್ತಾ ಅಂತ ಹೇಳಿ ಎಚ್ಡಿಕೆ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಮಾನದಂಡದ ಆಧಾರದಲ್ಲಿ ಎಸ್ಐಆರ್ ನಡೆಸಬೇಕು, ಲೋಕಲ್ ಲೀಡರ್ ಹೇಳಿದ್ದಕ್ಕೆ ಹಾಗೆ ಮಾಡಿರಬಹುದು, ತಪ್ಪಾಗಿದ್ರೆ ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಳುತ್ತೆ, ಆಯೋಗದ ಕೆಲಸ ಬಿಜೆಪಿ ಜೆಡಿಎಸ್ ನೋಡ್ಕೊಳ್ಳುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ವಿಪರ್ಯಾಸ ಅಂದ್ರೆ ನಿನ್ನೆ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಈ ವಿಚಾರವಾಗಿ. ಅವ್ರು ಹೇಳಿದ್ರು ಬಿಎಲ್ಒಗಳು ಮನೆಗೆ ಹೋಗಬೇಕು, ಮನೆಗೆ ಹೋಗಿ ಅರ್ಜಿಯನ್ನ ಕೊಡಬೇಕು, ಬೇರೆ ಎಲ್ಲೂ ಕೂಡ ಮಾಡುವ ಅವಕಾಶ ಇಲ್ಲ ಅಂತ ಹೇಳಿ. ಅದು HDK ವರ್ಸಸ್ DKS ಅಂಥದ್ದು ಯಾವುದೇ ಇಲ್ಲ. SR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ. ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದ್ರದ್ದು ಏನಾದರೂ ಉಲ್ಲಂಘನೆ ಇದ್ದರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲನ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಟೇಕ್ ಆ್ಯಕ್ಷನ್. ಬಟ್ ಭಾಳ ಪ್ರಮುಖವಾದಂಥ ವಿಚಾರ ಏನು, ನಾವು ಕೇಳಿರುವಂಥ 12 ಪ್ರಶ್ನೆಗಳು ಕ್ಯಾಬಿನೆಟ್ಟಿಂದ, ಸರ್ಕಾರದ ವತಿಯಿಂದ, ಅದ್ರ ಬಗ್ಗೆ ಇನ್ನೂ ಉತ್ತರ ನಮಗೆ ಬಂದಿಲ್ಲ. ಸೊ ಅದ್ರ ಬಗ್ಗೆ ಕೂಡ ವಿರೋಧ ಪಕ್ಷದವರು ಮಾತಾಡಬೇಕು. ಯಾಕಂದರೆ ಇದು ಅವ್ರ ಪರವಾಗಿ ನಮ್ಮ ಪರವಾಗಿ ಅಲ್ಲ. ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ಕಸ್ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ವಾಟ್ ಎವರ್ ಈಸ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಅಂತ ಅಷ್ಟೇ ನಾವು ಹೇಳ್ತೇವೆ. ಸರಿ, SIR ಅಲ್ಲಿ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ, ಇದು CM ಅವರ ಪ್ರೇರೇಪಣೆಯಿಂದನೇ ಈ ತರ ಆಗ್ತಿದೆ, ಮನೆಗೆ ಹೋಗ್ಬೇಕು, ಅದೇ ಮನೆಗೆ ಹೋಗ್ತಿಲ್ಲ, ಚೌಟ್ರಿಯಲ್ಲಿ ಆಗ್ತಿದೆ. ನೋಡಿ, ಯಾವುದೋ ಒಂದು ಈಗ CM ಅವರು ಪ್ರತಿ ಬೂತ್ ನೋಡೋಕ್ಕಾಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರೋ ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ BJP JDS ಅವರು? ವಾಟ್ ಎವರ್ ಇಟ್ ಈಸ್ ದೇ ವಿಲ್ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಫ್ರಮ್ ದ BLO. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಈ ಪ್ರತಿಕ್ರಿಯೆ ಯಾವ ವಿಚಾರವಾಗಿ ಅಂತಂದ್ರೆ, ನಿನ್ನೆ JDS ಕಚೇರಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಆ ವಿಡಿಯೋನ ಗಮನಿಸ್ತಾ ಇದ್ದೀರಿ ನೀವು. ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ರಾಮನಗರದ ಟಿಪ್ಪು ನಗರದಲ್ಲಿರುವಂತಹ ಒಂದು ಕಲ್ಯಾಣ ಮಂಟಪ, ಆ ಕಲ್ಯಾಣ ಮಂಟಪದಲ್ಲಿ ಜನರನ್ನ ಕೂಡ ಹಾಕೊಂಡು ಅಲ್ಲಿ SIR ಪ್ರಕ್ರಿಯೆಯನ್ನ ನಡೆಸಲಾಗಿತ್ತು. ಹೀಗೆ ಮಾಡುವುದಕ್ಕೆ ಅವಕಾಶ ಇದೆಯಾ? ಇದು ಪ್ರಶ್ನೆ. ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳಿದ್ದು ಕೂಡ ಅದೇ ಪ್ರಶ್ನೆ. ಅಕ್ರಮವಾಗಿ SIR ನ ಮಾಡಲಾಗ್ತಾ ಇದೆ ಅಂತ ಹೇಳಿ. ನಿಯಮ ಇರೋದೇನು? BLOಗಳು ಮನೆಗೆ ಹೋಗಬೇಕು, ಮನೆಗೆ ಹೋಗಿ ಮತದಾರರನ್ನ ಪರಿಶೀಲನೆ ಮಾಡಬೇಕು, ಮತದಾರರ ಪಟ್ಟಿಯನ್ನ ಮರುಪರಿಶೀಲಿಸುವಂತಹ ಕೆಲಸ ಮಾಡಬೇಕು, ಪರಿಷ್ಕರಣೆ ಮಾಡುವಂತಹ ಕೆಲಸ ಮಾಡಬೇಕು. ಅದಾಗ್ತಾ ಇಲ್ಲ. ಅಕ್ರಮವಾಗಿ ಯಾರದ್ದೋ ಸೂಚನೆಯ ಮೇರೆಗೆ ಹೀಗೆ ಜನರನ್ನ ಒಂದೇ ಮಂಟಪದಲ್ಲಿ ಕೂಡ ಹಾಕೊಂಡು SIR ಮಾಡ್ತಿದ್ದಾರೆ, ಅಕ್ರಮವಾಗಿ SIR ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಅದಾದ ನಂತರ ಸಂಜೆ CM DK ಶಿವಕುಮಾರ್ ಅವರು ಕೂಡ ಆ ವಿಚಾರವಾಗಿ ಪ್ರತಿಕ್ರಿಯಿಸುತ್ತಾರೆ. ಪ್ರತಿಕ್ರಿಯಿಸುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಬೇರೆ ಯಾವುದೇ ಜಾಗದಲ್ಲಿ ಈ ರೀತಿ SIR ಮಾಡೋದಕ್ಕೆ ಅವಕಾಶ ಇಲ್ಲ, ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ, ಆದೇಶ ಕೊಡ್ತಾ ಇದ್ದೀನಿ, BLOಗಳು ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ಆದ್ರೆ ಮುಖ್ಯಮಂತ್ರಿಗಳ ಆದೇಶದ ಹೊರತಾಗಿಯೂ ಬೆಂಗಳೂರಿನಲ್ಲೂ ಕೂಡ ಮಸೀದಿಗಳಲ್ಲಿ SIR ಪ್ರಕ್ರಿಯೆ ನಡೆದಿದೆ. ಈ ರೀತಿ ಕಲ್ಯಾಣ ಮಂಟಪಗಳಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.